ಇಲ್ಲಿ GBA ಮಾಡಿದ್ದೀರಾ, 5 GBAಗಳಾಗಿದೆ. 5 GBAಗಳಿಗೆ ದುಡ್ಡಿಲ್ಲ ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. 5 ಕಾರ್ಪೊರೇಷನ್ ಒಂದೇ GBA 5 ಕಾರ್ಪೊರೇಷನ್. ಆಯ್ತು, 5 ಕಾರ್ಪೊರೇಷನ್ಗಳಿರೋದು. ನಮ್ಮ ಜಮೀರ್ ಅಣ್ಣ ನನಗೆ ಬೋಧನೆ ಮಾಡ್ತಾವ್ರೆ, ತಗೊಂಡಿದ್ದೀನಿ ನಾನು. ಆಯ್ತು, 5 ಕಾರ್ಪೊರೇಷನ್. 5 ಕಾರ್ಪೊರೇಷನ್ ಅಲ್ಲೂ ದುಡ್ಡಿಲ್ಲ. 5 ಕಾರ್ಪೊರೇಷನ್ ಅವರು ಮುಖ್ಯಮಂತ್ರಿಗೆ ವಿನಂತಿ ಮಾಡಿದ್ದಾರೆ. ಈ ವೆಸ್ಟ್ ಅವರು ನಮ್ಗೆ 500 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. 500 ಕೋಟಿ ಅಂದ್ರೆ ಕಸ ತೆಗೆದಿರೋದು ದುಡ್ಡು ಕೊಡಕ್ಕೂ 3 ತಿಂಗಳಿಂದ ದುಡ್ಡಿಲ್ಲ ಅವ್ರ ಹತ್ರ. ವೆಸ್ಟ್ ಝೋನ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ಕೊಟ್ಟಿಲ್ಲ. ಹಣ ಕೊಟ್ಟಿಲ್ಲ ಅವ್ರಿಗೆ ಬಡ್ಜೆಟ್ ಅಲ್ಲಿ. ಈಗೇನ್ ಹೇಳ್ತಾ ಇದ್ದೀರಾ? ಬಾಂಡ್ ಮುಖಾಂತರ ತಗೊಳ್ಳಿ ಅಂತ. ಯಾವಾಗ ಬಾಂಡ್ ಬರ್ತೈತೆ ಅಧ್ಯಕ್ಷರೇ? ಹಿಂದೆ ಎಲ್ಲ ಬಾಂಡ್ ಮಾಡ್ತಾ ಇದ್ರು. ಏನಕ್ಕೆ? ಯಾವುದೋ ನೀರಾವರಿ ಡ್ಯಾಮ್ ಕಟ್ತಾರೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದಾಗ ಆ ಬಾಂಡ್ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಇವಾಗ ಯಾವ ಡ್ಯಾಮ್ ಕಟ್ತಾ ಇದ್ದೀರಾ? ಬೆಂಗಳೂರಲ್ಲಿ ಇರೋ ಡ್ಯಾಮ್ಗಳೆಲ್ಲ ಕೆರೆ ಇದು ಕೊಳಚೆ ಆಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿ. ತಿಪ್ಪಗೊಂಡಳ್ಳಿಯಿಂದ ಹಿಡಿದು ಎಲ್ಲ ಮುಳುಗೋಗಿದೆ. ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಈಗ ನೀವಿರೋದು ಇನ್ನು 2 ವರ್ಷ, ಈ ಬಾಂಡ್ದು 5 ವರ್ಷ ಆಮೇಲೆ ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ನೀವು ಬಾಂಡ್ ಬಿಡುಗಡೆ ಮಾಡೋದು, ದುಡ್ಡು ಯಾರು ಕೊಡೋದು? ಮುಂದೆ ಬರೋ ಸರ್ಕಾರ ಕೊಡ್ಬೇಕು. ನೀವಂತೂ ಕೊಡಲ್ಲ. ಗ್ಯಾರಂಟಿ ಗೊತ್ತಿದೆ. 30 ವರ್ಷದಿಂದ ನೋಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀರಾ. ಮುಂದಕ್ಕೆ ಹೋಗಲ್ಲ ಗಾಡಿ ನಿಮ್ದು, ಮುಂದಕ್ಕೆ ಹೋಗಲ್ಲ. ಇವತ್ತು ಅಂದ್ರೆ ಇವತ್ತು ಹಣ ಇಲ್ಲದೆ ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಬೆಂಗಳೂರಿನ ಕಾರ್ಪೊರೇಷನ್ಗಳು ಸೊರಗಿ ಹೋಗಿದೆ. ಎರಡನೇದು, ಇನ್ನೊಂದು 11G ಯಲ್ಲಿ ಗುಡ್ ಹೆಲ್ತ್ ಆರ್ ಆಲ್, ಸಮಗ್ರ ಆರೋಗ್ಯ ದೃಢ ಸರ್ಕಾರ ಅಂತ ಹೇಳಿದ್ದಾರೆ. ಆರೋಗ್ಯ, ಗುಡ್ ಹೆಲ್ತ್ ಹಾಲ್ ಎಲ್ಲರಿಗೂ. ಗುಡ್ ಹೆಲ್ತ್ ಹಾಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್, ಗುಡ್ ಹೆಲ್ತ್ ಆಲ್ಕೋಹಾಲ್, ಒಳ್ಳೆ ಡೈಲಾಗ್. ಅದನ್ನು 40,000 ಮಾಡಿದ್ದಾರೆ. ಗುಡ್ ಹೆಲ್ತ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು 45 ಮಾಡಿದ್ದಾರೆ. ಗುಡ್ ಹೆಲ್ತ್ ಕೊಡಬೇಕಾದ್ರೆ ನೀವು 1 ವರ್ಷದಿಂದ ಔಷಧಿಗಳಿಲ್ಲ. 1 ವರ್ಷದಿಂದ 3 ವರ್ಷನಾ ಮಾತಾಡ್ತೀಯಲ್ಲ ಈಗ? 3 ವರ್ಷದಿಂದ ಔಷಧಿಗಳಿಲ್ಲ. ನಾನು ಬೆಳಗಾವಿಯಲ್ಲಿ ನಾವೆಲ್ಲ ಪ್ರಸ್ತಾವ ಮಾಡಿದ್ರೆ ಔಷಧಿಗಳು ಕೊಡಿ 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 ಅಂತ ಹೇಳಿ ಬರುತ್ತೆ. ಮಿನಿಸ್ಟರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಯೂಸರ್ಸ್ ಅಮೌಂಟ್ ಇದೆ, ಅದರ ತಗೊಳಕ್ಕೆ ಹೇಳ್ತೀನಿ ಅಂತ. ಯೂಸರ್ಸ್ ಅಮೌಂಟ್ ಇರುವಂತದ್ದು ಆ ಆಸ್ಪತ್ರೆಯ ರಿಪೇರಿಗಳಿಗೆ, ವಾಟರ್ ಇಲ್ಲ, ಸ್ಯಾನಿಟರಿ ಇಲ್ಲ, ಇಂಥವು ರಿಪೇರಿ ಮಾಡೋದಕ್ಕೆ ಸಣ್ಣ ಪುಟ್ಟ ಖರ್ಚಿಗಷ್ಟೇ. 1000 ಕೋಟಿ ಬೇಕಾಗಿರುವಂತ ಇದಕ್ಕೆ ಯೂಸರ್ಸ್ ಅಮೌಂಟ್ ಇಂದ ಮಾಡಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವ್ ಹೇಳಿದ್ರೆ ಏನೋ ಅವ್ರು ಬೇಜಾರ ಮಾಡ್ಕಂತಾರೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಆರೋಗ್ಯ ಇಲಾಖೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಎಲ್ಲಾ ಡಾಕ್ಟರ್ಗಳು, ಕರ್ನಾಟಕದಲ್ಲಿರುವಂತ ಎಲ್ಲಾ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಹೇಳಿದ್ದಾರೆ, ಸಮರ್ಪಕ ಔಷಧಿ ಪೂರೈಕೆ. ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದಂತಹ ಔಷಧಿ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯದ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಸಂಸ್ಥೆ ಸ್ಥಾಪನೆಯಾಗಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕೆ ಅನುಗುಣವಾದಂತಹ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆ ಸರಬರಾಜು ಮಾಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧೋಪಚಾರ ದೊರದೆ ಪರದಾಡುತ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಡಾಕ್ಟರ್ಗಳು, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು ಹೇಳಿರೋದು. ಇದಕ್ಕೆ ಸರ್ಕಾರಕ್ಕೆ ಗೌರವ ಇದೆ. ಈಗ ಗುಡ್ ಹೆಲ್ತ್ ಇದೇನಾ ಗುಡ್? 3 ವರ್ಷದಿಂದ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಇಸ್ ಎ ಗುಡ್ ಹೆಲ್ತ್. ಬ್ಯಾಡ್ ಹೆಲ್ತ್ ಯಾವುದು?
ನಾನಲ್ಲ, ಅವರು. ನಾನು ಹೇಳೋದು ಈ ಸರ್ಕಾರಕ್ಕೆ ಈ ಥರ ಯಾರೋ ಈಗ ಅವ್ರೇನು ಹೇಳ್ತಾರೆ, ಅವನು ಯಾವನ ತಲೆ ಕೆಟ್ಟವನು ಅಂತಾರೆ. ನೀವು ಆಚೆ ಕೇಳಿ ಬೇಕಾದ್ರೆ, ಮುಖ್ಯಮಂತ್ರಿಗಳಿಗೆ ಯಾರಾನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ತಲೆ ಕೆಟ್ಟವರು, ಈ ತಲೆ ಕೆಟ್ಟವನ ಮೇಲೆ ಕೇಸ್ ಹಾಕಿ ಯಾಕೆ ಹಾಕಲ್ಲ? ಹಂಗಾರೆ ನಿಮ್ಮ ಧೈರ್ಯ ಇದ್ರೆ ಹಾಕಿ ಧೈರ್ಯ ಇದ್ರೆ. ಇವನು ತುಪ್ಪ ಹೇಳ್ತಾ ಇದ್ದಾನೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನೀವೆಲ್ಲ ಆಸ್ಪತ್ರೆಗಳು ನೋಡಿ ತುಂಬಿ ತುಳುಕ್ತಾ ಇದೆ, ಇಡಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳ ಮೆಡಿಸಿನ್. ಅಧ್ಯಕ್ಷರೇ, 860 ಮೆಡಿಸಿನ್ಸ್ ಇರಬೇಕು, 860 ಇರೋದು 170, 1040 ಇರೋದು 170. ಇನ್ನು ಉಳಿದವೆಲ್ಲ ಕಾಣದಂತೆ ಮಾಯವಾಯಿತು, ಎಲ್ಲ ಮಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಮಾಯ, ಆದ್ರೂ ಗುಡ್ ಹೆಲ್ತ್. ಇರ್ಲಿ ಬಿಡಿ, ಹೇಳ್ತೀನಿ. ಇದು 23, 24, 25ರಲ್ಲಿ 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ಪೂರ್ತಿ ಕೇಳಿದ್ದೀರಾ ಮುಖ್ಯಮಂತ್ರಿಗಳೇ? ನಿಮ್ಮ ರಿವ್ಯೂ ಮಾಡ್ತಿರಲ್ಲ, ಏನು ಬಡ್ಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಬಂದಿದ್ರಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಅವ್ರಿಗೇನ ಚೀಮಾರಿ ಹಾಕಿದ್ದೀರಾ? ನಿನ್ನ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರೆ ಯಾಕಪ್ಪ ನೀನ್ ವಾಪಸ್ ಕೊಟ್ಟೆ ಅಂತ ಕೇಳಿದ್ರೆ ಎಂದಾದ್ರೂ? ವಾಪಸ್ ಕೊಟ್ಟಿದ್ದಾರೆ, 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಇಲ್ಲ 25, 26 0 ಬಿಡ್ ಕೊಟ್ಟಿದೆ. ಇದು ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ಗಳೇ ನಿಮ್ಮನ್ನ ಕಳಪೆ ಅಂತ ಹೇಳಿದ್ರೆ ಏನಕ್ಕೆ ನೀವು ಆರೋಗ್ಯ ಇಲಾಖೆ ಇರಬೇಕು? ಏನಕ್ಕೆ ಇರಬೇಕು? ಯಾರು ಸರ್ಕಾರಿ ವೈದ್ಯರು ನಿಮ್ಮನ್ನ ಆರೋಗ್ಯವನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಕಾಯಿಲೆಗಳಿಗೆ ಔಷಧಿ ಕೊಡಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ನಿಮ್ಮ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ನಮ್ಮನ್ನ ಜನ ಹೊಡಿತಾ ಇದ್ದಾರೆ. ಅದನ್ನು ಹೇಳಿಲ್ಲ ನಾನು, ಜನ ಬಂದು ನಮ್ಮನ್ನ ಬಡಿತಾ ಇದ್ದಾರೆ ಅಂತಾನು ಬರೆದಿದ್ದಾರೆ. ಜನ ಬಂದು ಬಡಿತಾ ಇದ್ದಾರೆ. ಇದಾ ಗುಡ್ ಹೆಲ್ತ್? ಇದಾ 11G ನಿಮ್ದು? ಇದರಲ್ಲಿ ಇವತ್ತು ನಾನು ಹೇಳೋ ಅಂಥದ್ದು